ಸರ್, ಇವತ್ತು ಬೆಂಗಳೂರಿನಲ್ಲಿ ದಿನಕ್ಕೆ 45 ಲಕ್ಷ ಜನ ಬಿಎಂಟಿಸಿ ಓಡಾಡ್ತಾರೆ. ಬೆಂಗಳೂರು ಓಡಾಡ್ತಾ ಇರೋದೇನೆ ಬಿಎಂಟಿಸಿ ಮೇಲೆ. ಹಿಂಗಿರ್ಬೇಕಾದಾಗ ಬಿಎಂಟಿಸಿನ ಮತ್ತಷ್ಟು ಶಕ್ತಿಗೊಳಿಸಕ್ಕೆ 4,500 ಬಸ್ಸು ಕೇಂದ್ರ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಟೆಂಡರ್ ಪ್ರಾಸೆಸ್ ಕಂಪ್ಲೀಟ್ ಆಗಿದ್ರು ನಮ್ಮ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಇದನ್ನ ಅಪ್ರೂವ್ ಮಾಡಿಲ್ಲ. ಇವತ್ತು ನಾನು ಬಸ್ಸಲ್ಲಿ ಬಂದ್ರೆ ಪ್ರಯಾಣಿಕರು ಒಂದು ದಿನ ಪ್ರತಿ ದಿವಸ 2.5-3 ಗಂಟೆ ನಾವು ಬಸ್ಸಲ್ಲಿ ಇರ್ತೀವಿ ಅಂತ ಜನ ಕಂಪ್ಲೇಂಟ್ ಮಾಡ್ತಾರೆ. ಹೆಣ್ಮಕ್ಳು ಹೇಳಿದ್ರು, ಬೆಳಗ್ಗೆ ನಾವು 5 ಗಂಟೆ ಮನೆ ಬಿಟ್ಟು ಮನೇಲಿ ನಾಷ್ಟ ಮಾಡಿ ಮಕ್ಳಿಗೆ ಸ್ಕೂಲಿಗೆ ಕಳಿಸಿ ಸಾಯಂಕಾಲ ನಾವು ವಾಪಸ್ 8 ಗಂಟೆ ಬರೋಷ್ಟೊತ್ತಿಗೆ ಮಕ್ಳು ಕಾಯ್ತಾ ಇರ್ತಾರೆ, ಆಗ್ಲೇನೆ ವಾಪಸ್ ಅಮ್ಮ ಊಟ ಮಾಡಿಸು, ಹೋಮ್ ವರ್ಕ್ ಮಾಡಿಸು, ಇನ್ನೊಂದು ಮಾಡಿಸು ಅಂತ. ನಮ್ಗೆ ಇಡೀ ದಿವಸ ಈ ತರ ಆಗಿದೆ. ನಾವ್ ಯಾರೋ ಫ್ರೆಶರ್ ಕಾಲೇಜ್ ಜಾಯ್ನ್ ಹಾಕಿದ್ದು ಮುಗಿಸಿರ್ತೀವಿ, ಕೆಲಸ ಸೇರ್ಕೊಳಕ್ ಹೋಗ್ತಾ ಇರ್ತೀವಿ. ಅವ್ರ ಕಂಪನಿಯವ್ರು ಹೇಳ್ತಾರೆ, ನೀವು ಬಸ್ಸಲ್ಲಿ ಬರ್ತೀರಾ ಅನ್ನೋದಾದ್ರೆ ನಿಮಗೆ ನಾವು ಕೆಲಸನೇ ಕೊಡಲ್ಲ, ಯಾಕೆಂದ್ರೆ ನೀವು ಕರೆಕ್ಟ್ ಟೈಮಿಗೆ ಬರ್ತೀರಾ ಅನ್ನೋದಕ್ಕೆ ಗ್ಯಾರಂಟಿನೇ ಇಲ್ಲ ಅಂತ. ಸೊ ಅದಕ್ಕೆ ನೀವು ಇನ್ನೊಂದ್ ಕಡೆ PG ಮಾಡ್ಕೊಳ್ಳಿ ಆಫೀಸ್ ಹತ್ರ ಅಂತಂದ್ರು. ಸೊ ಈಗಾಗ್ಲೇ ಅವರು ಒಬ್ರು ಮಾರೇನಹಳ್ಳಿಲಿ ಬಾಡಿಗೆ ಮನೇಲಿ ಇದಾರೆ. ಈಗ ಕಂಪ್ನಿ ಕೆಲಸ ತಗೊಳ್ಳೋದಕ್ಕೋಸ್ಕರ ಇನ್ನೊಂದ್ ಕಡೆ PG ಮಾಡ್ಕೊಂಡು ಅಲ್ಲೂ PGಗೆ ಬಾಡಿಗೆ ಕಟ್ಟಬೇಕಾಗಿದೆ. ಫ್ರೆಶರಿಗೆ ಎಷ್ಟು ಬರುತ್ತೆ ತಿಂಗಳಿಗೆ ಸಂಬಳ? 15,000 20,000 ಬಂದಿರುತ್ತೆ. ಅದ್ರಲ್ಲಿ ಅವ್ರು 2 ಕಡೆ ಕೊಟ್ಟು ಅಪ್ಪ ಅಮ್ಮ ನೋಡ್ಕೊಂಡು ಇದನ್ ಮಾಡಕ್ ಹೆಂಗ್ ಸಾಧ್ಯ? ಬೆಂಗಳೂರಲ್ಲಿ ಸ್ಥಿತಿ ಹಿಂಗಿರ್ಬೇಕಾದ್ರೆ ಒಂದು ಹೋಗ್ಲಿ, ಇವ್ರ ಬಸ್ ಹಾಕ್ಲಿಲ್ಲ ಅಂದ್ರೂ ಓಕೆ, ಕೇಂದ್ರ ಸರ್ಕಾರ ಕೊಟ್ಟಿರೋ 4,500 ಬಸ್ ಇದೆಯಲ್ಲ, ಅದನ್ನ ಯಾಕೆ ನೀವು ನಾಳೆ ಬಿಡ್ತಾ ಇಲ್ಲ? ಪ್ರತಿ ಬಸ್ಸಲ್ಲೂ ಬೆಳಗ್ಗೆ ಪೀಕ್ ಅವರ್ ಅಲ್ಲಿ ಉಸಿರಾಡಕ್ ಆಗಲ್ಲ, ಆ ತರ ಇರುತ್ತೆ ರಶ್. ಇನ್ನು ಅವ್ರ ಸಿಸ್ಟರ್ ಮಾತಾಡ್ತಾ ಹೇಳಿದ್ರು, ಒಟ್ಟಿಗೆ 4-5 ಬಸ್ ಬಂದ್ಬಿಡುತ್ತೆ. ಎಲ್ಲ ಬಸ್ಸು ಅವಾಗ ಇಲ್ಲ ಖಾಲಿ ಇರುತ್ತೆ, ಇಲ್ಲ ಒಟ್ಟಿಗೆ ಹೊಟ್ಟೋಗುತ್ತೆ. 5-5 ನಿಮಿಷ 10 ನಿಮಿಷದ ಕರೆಕ್ಟ್ ಫ್ರೀಕ್ವೆನ್ಸಿಗೆ ಟೈಮ್ ಟೇಬಲ್ ಕರೆಕ್ಟ್ ಆಗಿ ಯಾವ ಬಸ್ಗಳು ಬರ್ತಾ ಇಲ್ಲ. ಇನ್ನೊಬ್ರು ಹೇಳಿದ್ರು, ಬರ್ತಾ ಇಲ್ಲಿ ಬನಶಂಕರಿಗೆ ಬರ್ತಾರೆ, ಬೋರ್ಡ್ ಚೇಂಜ್ ಆಗಿ ಹೋಗ್ಬಿಡತ್ತೆ, ಶೆಡ್ಯೂಲಿಂಗ್ ಚೇಂಜ್ ಆಗೋಗುತ್ತೆ, ಬಸ್ ಅವಾಗ ಬೇರೆ ಕಡೆ ಹೊಟ್ಟೋಗುತ್ತೆ. ನಾವು ಈ ಬಸ್ ಇಲ್ಗೆ ಹೋಗುತ್ತೆ ಅಂತ ಅನ್ಕೊಂಡ್ ಬಂದಿರ್ತೀವಿ, ಯಾವುದೇ ನೋಟಿಸ್ ಇಲ್ದಲೆ ಏನು ಇಲ್ದಲೆ ಬಸ್ ಶೆಡ್ಯೂಲೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಹಿಂಗಿರ್ಬೇಕಾದಾಗ ಜನ BMTC ನೆಚ್ಕೊಂಡು ಹೆಂಗ್ ಓಡಾಡಕ್ ಸಾಧ್ಯ? ಆದ್ರೆ ಈ ಸರ್ಕಾರ ಅಭಿವೃದ್ಧಿ ಅಂತಂದ್ರೆ ಹೊಸ ಬಸ್ ಮಾಡ್ಬೇಕು, ಎಕ್ಸ್ಟ್ರಾ ಬಸ್ ಕೊಡ್ಬೇಕು ಅಂದ್ರೆ ಅಭಿವೃದ್ಧಿ ಅಲ್ಲ ಇವರಿಗೆ. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಗೆ 1,400 ಕೋಟಿ ರೂಪಾಯಿ ಖರ್ಚು ಮಾಡಿ 2 ಕಿಲೋಮೀಟರ್ ಸುರಂಗ ತೋಡೋದು ಇವರಿಗೆ ಅಭಿವೃದ್ಧಿ. ಯಾರಿಗೆ ಹೊಸ ಕಾರ್ ಇಟ್ಕೊಂಡು BMTC ಯಾರಿಗೆ ಬೆನ್ಸು ಈ ತರ ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಓಡಾಡ್ತಾರೆ ಜನ, ಅವರಿಗೋಸ್ಕರ ಅಭಿವೃದ್ಧಿ. ಸಾಮಾನ್ಯ ಜನ ಯಾರು BMTC ಓಡಾಡ್ತಾರೆ ಅವ್ರಿಗೆ ಏನೇ ಮಾಡಿದ್ರು ಅದು ಅಭಿವೃದ್ಧಿ ಅಲ್ಲ. ಇನ್ನು ಈಗೇನು ಹೊಸ ಸುರಂಗ ಇರೋದು ಹೊರಟಿದ್ದಾರೆ ಬೆಂಗಳೂರು, ಇದು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡಿಗೆ, ಅದ್ರಲ್ಲಿ ಬಸ್ಸಿಗೆ ಎಂಟ್ರಿ ಇಲ್ಲ. ಅಂದ್ರೆ ಬಸ್ ನಲ್ಲಿ ಓಡಾಡೋರಿಗೆ ಅಭಿವೃದ್ಧಿಯ ಭಾಗ ನೀವಲ್ಲ ಅಂತ. ನೀವೊಂಥರ ಅಸ್ಪೃಶ್ಯರು, ಬಸ್ಸಲ್ಲಿರೋರು ಅಸ್ಪೃಶ್ಯರು. ನಮ್ ಸರ್ಕಾರದ ಅಭಿವೃದ್ಧಿಲಿ ನಿಮಗೆ ಅವಕಾಶನೇ ಇಲ್ಲ ಅಂತ ಸರ್ಕಾರ ಮಾಡ್ತಾ ಇರೋದು. 4,500 ಬಸ್ಗೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಸಿಗದ ಹಿನ್ನೆಲೆಯಲ್ಲಿ ತಾವು ಈ ವಿಚಾರ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರಿಗೂ ಅಥವಾ ಮುಖ್ಯಮಂತ್ರಿಗಳಿಗೂ ಪತ್ರ ಏನಾರು ಬರೆದಿಲ್ಲ, ಅವ್ರನ್ನ ಭೇಟಿಯಾಗಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಡಿ. ಲೋಕಸಭೆಯಲ್ಲಿ ಈ 4,500 ಬಸ್ ಅಪ್ರೂವಲ್ಗೆ ಮಾತಾಡಿದ್ರು. ಕುಮಾರಣ್ಣನವರು ಈ 4,500 ಬಸ್ ಅನ್ನ ಕರ್ನಾಟಕಕ್ಕೆ ಅವ್ರ ಮಿನಿಸ್ಟ್ರಿಯಿಂದ ಕೊಟ್ಟಿರೋದು. ಇದನ್ನ ಅದಾದ್ಮೇಲೆ ಇವ್ರು ಅಪ್ರೂವಲ್ ಮಾಡಿಲ್ದಲೇ ಇರೋದ್ರಿಂದ ನಾನು ಲೋಕಸಭೆಯಲ್ಲಿ ಇದನ್ನ ಪ್ರಶ್ನೆ ಕೂಡ ಕೇಳಿದೆ. ಆ ಪ್ರಶ್ನೆಗೂ ಲೋಕಸಭೆಯಲ್ಲಿ ಉತ್ತರ ಕೊಟ್ರು, 4,500 ಬಸ್ಸು ಬೆಂಗಳೂರಿಗೆ ರಿಲೀಸ್ ಆಗಿದೆ ಅಂತ. ರಿಲೀಸ್ ಆಗಿದ್ರೆ ರಸ್ತೆಯಲ್ಲಿ ಕಾಣಬೇಕಲ್ಲ, ಯಾಕೆ ಕಾಣಲಿಲ್ಲ ಅಂತ ಅದ್ರ ಹಿಂದೆ ಬಿದ್ದಾಗ ಗೊತ್ತಾಯ್ತು, ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಅಪ್ರೂವಲ್ ಕೊಟ್ಟಿಲ್ಲ. 4,500 ಬಸ್ಸು ಕೇಂದ್ರ ಸರ್ಕಾರ ಕುಮಾರಣ್ಣ ಬೆಂಗಳೂರಿಗೆ ಕೊಟ್ಟಿರುವಂತ ಬಸ್ಸು ಎಲ್ಲೋಯ್ತು? ಯಾಕೆ ನೀವು 6 ತಿಂಗಳು 7 ತಿಂಗಳು ಆಗಿ ಅಪ್ರೂವಲ್ ಆಗಿ ಟೆಂಡರ್ ಕರೆದು ಎಲ್ಲ ಆದ್ಮೇಲೂ ರಾಜ್ಯ ಸರ್ಕಾರ ಯಾಕೆ ಇದನ್ನ ನೀವು ಅಪ್ರೂವಲ್ ಕೊಡ್ತಾ ಇಲ್ಲ? 4,500 ಬಸ್ಗೆ ರಾಜ್ಯ ಸರ್ಕಾರವು ಕೂಡ ಒಂದಷ್ಟು ಹಣವನ್ನ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದಿನ ಸರ್ಕಾರವು ಕೂಡ, ಅಂದ್ರೆ ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಕೂಡ ಅಪ್ರೂವಲ್ ಕೊಡ್ಲಿಲ್ಲ ಅನ್ನೋದು. ತಾವು ಇದ್ರ ಬಗ್ಗೆ ಏನಾದ್ರು ವಿಚಾರಿಸಿದ್ರೆ ಸರ್, ಹಣವನ್ನ ಹಾಕಬೇಕು ಇವರು ಅನ್ನೋ? ಸರ್, ಇವರದ್ದು ರಾಜ್ಯ ಸರ್ಕಾರದ್ದು ಒಂದು ಸ್ಮಾಲ್ ಪರ್ಸೆಂಟೇಜ್ ಅದ್ರಲ್ಲಿ ಹಾಕೋದಿರತ್ತೆ, ಮೇಂಟೆನೆನ್ಸ್ಗೆ ಇನ್ನೊಂದಕ್ಕೆ ಆ ತರ. ಇವರಿಗೆ ಸುರಂಗ ತೋಡಕ್ಕೆ 40,000 ಕೋಟಿ ದುಡ್ಡಿದೆ ಇವ್ರ ಹತ್ರ. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ 2 ಕಿಲೋಮೀಟರ್ಗೆ 1,300 ಕೋಟಿ ಖರ್ಚು ಮಾಡಕ್ ದುಡ್ಡಿದೆ ಇವ್ರ ಹತ್ರ. ಈ ಬಸ್ಸಿಗೆ ಕೊಡಕ್ ಆಗಲ್ವಾ? ಅಂದ್ರೆ BMTC ಓಡಾಡುವಂತವ್ರು ಸೆಕೆಂಡ್ ಕ್ಲಾಸ್ ಜನ, ನಮಗೆ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ಯಾರು ಕಾರಲ್ಲಿ ಓಡಾಡೋ ಶ್ರೀಮಂತರಿದ್ದಾರೆ ಅವ್ರಿಗೆ ಮಾತ್ರ ನಮ್ಮ ಅಭಿವೃದ್ಧಿ. ಇದು ಇವತ್ತು ರಾಜ್ಯ ಸರ್ಕಾರ ಹೊರಟಿರೋದು. ಇದು ಒಂಥರ VIP ಸರ್ಕಾರ. ಇದು ಮಿಲಿಯನೇರ್ಸ್ ಗಳಿಗೆ ಮಾಡ್ತಾ ಇರುವಂತ ಕೆಲಸ ಮಾಡ್ತಾ ಇರುವಂತ ಸರ್ಕಾರ ಇದು. ಇವ್ರು ಅವ್ರಿಗೆ ಮಾಡುವಂತ ಕೆಲಸನೇ ಅಭಿವೃದ್ಧಿ ಅಂತ ಅನ್ಕೊಂಡಿದ್ದಾರೆ. ಈಗ 4,500 ಬಸ್ ಹಾಕೋದ್ರಿಂದ ಅದ್ರಲ್ಲಿ ದುಡ್ಡು ಹೊಡಿಯಕ್ಕಾಗಲ್ಲ ನೋಡಿ.
ಯಾಕಂದ್ರೆ 4,500 ಕೋಟಿ ಬಸ್ ಎಲ್ಲಿ ಬರಬೇಕು, ಎಲ್ಲಿ ಓಡಾಡ್ತಿದೆ, ಯಾವ ಬಸ್ಸು, ಇದೆಲ್ಲ ಗೊತ್ತಾಗ್ಬಿಡುತ್ತೆ ಜನಕ್ಕೆ. ಆದ್ರೆ ನೀವು 2 ಕಿಲೋಮೀಟರ್ ರಸ್ತೆಗೆ ಕಿಲೋಮೀಟರ್ಗೆ 600 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಿಗೋಯ್ತು ದುಡ್ಡು ಅಂತ ಏನ್ ಕೇಳ್ತೀರಾ? ಈಗ 5,500 ಕೋಟಿ ಖಾಲಿ ಮಾಡಿದಾರಲ್ಲ ಗುಂಡಿ ಮುಚ್ತೀವಿ ಅಂತ. ಈಗ ನಾನು ಶ್ವೇತ ಪತ್ರ ಕೇಳಿ ಇವಾಗಲೇ 4 ದಿವಸ ಆಯ್ತು. ನಾನು ಕೃಷ್ಣ ಬೈರೇಗೌಡರಿಗೂ ಕೇಳಕ್ ಇಚ್ಛೆ ಪಡ್ತೀನಿ, 4 ದಿವಸದಲ್ಲಿ ಶ್ವೇತ ಪತ್ರ ಹೊರಡ್ಸಲಿಕ್ಕೆ ನೀವು ಇವಾಗ ಏನು ಪ್ರಿಪರೇಷನ್ ಮಾಡ್ಕೊಂಡಿದೀರಾ? ನಾವು 30 ದಿವಸಕ್ಕೆ ಗಡುವು ಕೊಟ್ಟಿದ್ದೀವಿ. 5,500 ಕೋಟಿ ರೂಪಾಯಿ ನೀವೇನು ಗುಂಡಿ ಮುಚ್ಚಕ್ಕೆ ದುಡ್ಡಿಟ್ಟಿದ್ದೀರಾ ಅದೆಲ್ಲ ಹೋಯ್ತು. ಅದು ನೀವು ಶ್ವೇತ ಪತ್ರ ಹೊರಡಿಸ್ಬೇಕು. ಆ ಡಿಮ್ಯಾಂಡ್ ನಾವು ಬಿಡೋದೇ ಇಲ್ಲ. ಈ ಸರ್ಕಾರಕ್ಕೆ ಬಸ್ಸಲ್ಲಿ ಓಡಾಡೋರು, ಮೆಟ್ರೋಲ್ ಓಡಾಡೋರು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡುವಂತ ಜನ, ಇವರಿಗೆ ಅವ್ರ ಬಗ್ಗೆ ಕಾಳಜಿನೇ ಇಲ್ಲ. ಸುಮಾರು 5 ವರ್ಷದಿಂದ ನಾನು ಈ BMTC ಬಸ್ ಸ್ಟ್ಯಾಂಡ್ ಇಂದ ಬನಶಂಕರಿ ಮೆಟ್ರೋಗೆ ಒಂದು ಸ್ಕೈ ವಾಕ್ ಮಾಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗಲೂ ನಾನು ನಿಮ್ಮನ್ನ ಕರ್ಕೊಂಡೋಗ ರಸ್ತೆ ತೋರಿಸ್ತೀನಿ, ನೀವು ಸುಮ್ನೆ ಆಚೆ ಕಡೆ ವಿಜುವಲ್ಸ್ ನೀವು ತೆಗೀರಿ ಸಾಕು. 1,000 ಜನ ಓಡಾಡ್ತಾ ಇರ್ತಾರೆ. ಹೆಣ್ಮಕ್ಳು ಆಫೀಸಿಗೆ ಹೋಗ್ತಾ ಇರೋರು, ಇನ್ಯಾರು ಸ್ಕೂಲ್ ಮಕ್ಕಳು ಬ್ಯಾಗ್ ಹಿಡ್ಕೊಂಡು ಕ್ರಾಸ್ ಮಾಡ್ತಾ ಇರೋರು, ಕೊಂಕಲ್ ಮಕ್ಕಳನ್ನ ಹಿಡ್ಕೊಂಡು ತಾಯಂದ್ರು ಕ್ರಾಸ್ ಮಾಡ್ತಾ ಇರೋದು ಇದೆಲ್ಲ. ಅವತ್ ಬಂದ್ರು ಉಪಮುಖ್ಯಮಂತ್ರಿಗಳಾಗಿದ್ದಾಗ DK ಶಿವಕುಮಾರ್ ಅವರು ಗುದ್ಲಿ ಪೂಜೆ ಮಾಡೋದ್ರು. ಈ ಗುದ್ಲಿ ಪೂಜೆ ಮಾಡಾಗೋದ್ಮೇಲೆ ನಾವು ಅದು ಕೆಲಸ ಪ್ರಾರಂಭ ಆಗತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ನಿನ್ನೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅದನ್ನ ತಿರ್ಗಾ ಕ್ಯಾನ್ಸಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾಕೆ ಅಂತಂದ್ರೆ ಯಾರೋ ಒಬ್ರು ಕಾಂಟ್ರಾಕ್ಟರ್, ಅವ್ರ ಹೆಸರು ನಾನು ಹೇಳಲ್ಲ, ಯಾಕೆಂದ್ರೆ ಅವ್ರು ಯಾರ್ಯಾರಿಗೆ ಫ್ರೆಂಡ್ ಅಂತ ಎಲ್ರಿಗೂ ಗೊತ್ತು, ಆಯ್ತಾ? ಅವ್ರ ಕಾಂಟ್ರಾಕ್ಟರ್ ಹೊಸ ಐಡಿಯಾ ಕೊಟ್ರಂತೆ, ಇಲ್ಲ ಇನ್ನೊಂದು ಫ್ಲೈಓವರ್ ಮಾಡಿ ಇಲ್ಲಿಗೆ. ಆ ಫ್ಲೈಓವರ್ ಮಾಡ್ತೀವಿ ಅನ್ನೋದಕ್ಕೆ ಇವಾಗ ಈ ಸ್ಕೈ ವಾಕ್ ಕ್ಯಾನ್ಸಲ್. ಈಗ ಇದು ಕಾಂಟ್ರಾಕ್ಟರ್ಗೋಸ್ಕರ ಮಾಡ್ತಾ ಇರೋದ ಸರ್ಕಾರ ಇದು? ನೀವು ಶಂಕುಸ್ಥಾಪನೆ ಮಾಡಿ ಬುದ್ಧಿ ಪೂಜೆ ಮಾಡೋದ್ಮೇಲೆ ಅದ್ರದ್ದು ಬೆಲೆ ಏನಾಯ್ತು? ಈ 5 ವರ್ಷ ಆದ್ರೂ 5 ವರ್ಷ ಬೇಕಾಯ್ತು ಇದನ್ನ ಅಪ್ರೂವಲ್ ಮಾಡ್ಸಕ್ಕೆ. ಅಪ್ರೂವಲ್ ಮಾಡಿಸಿ CM ಬಂದು ಫುಲ್ ದೊಡ್ಡ ಕಾರ್ಯಕ್ರಮ ಮಾಡಿ ಗುದ್ಲಿ ಪೂಜೆ ಮಾಡಿ ಇದೆಲ್ಲ ಬ್ಯಾನರ್ ಬಂಟಿಂಗ್ ಹಾಕಿ ಎಲ್ಲಾ ಕಾರ್ಯಕ್ರಮ ಆಯ್ತು. ನಾವು ಮಾರನೇ ದಿವಸದಿಂದ ವರ್ಕ್ ಆರ್ಡರ್ ಇಶ್ಯೂ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಕ್ಯಾನ್ಸಲ್ ಅಂತೆ. ಯಾಕೆ ಅಂದ್ರೆ ಅದು ಯಾರೋ ಕಾಂಟ್ರಾಕ್ಟರ್ ಐಡಿಯಾ ಕೊಟ್ಟಿದಾರಂತೆ, ಅಲ್ಲಿಂದ ಒಂದು ಫ್ಲೈಓವರ್ ಮಾಡಿ ಅಂತ. ಆ ಫ್ಲೈಓವರ್ ಅಡ್ಡ ಆಗುತ್ತೆ, ಅದಕ್ಕೆ ಇದು ಬೇಡ. ಯಾವುದು ಪ್ಲಾನಿಂಗ್ ಸರ್ ಇದು? ಅಂದ್ರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗೋ ಪಾದಚಾರಿಗಳಿಗೆ ಬೆಲೆ ಇಲ್ಲ, BMTC ಹೋಗೋರಿಗೆ ಬೆಲೆ ಇಲ್ಲ, ಮೆಟ್ರೋದಲ್ಲಿ ಹೋಗೋರಿಗೆ ಬೆಲೆ ಇಲ್ಲ. ನೀವು ದೊಡ್ಡ ಕಾರ್ ತಗೊಂಡು 600 ರೂಪಾಯಿ ಟೋಲ್ ಕಟ್ಟಿ ಸುರಂಗದಲ್ಲಿ ಹೋಗ್ತೀವಿ ಅಂತಂದ್ರೆ ನಿಮಗೋಸ್ಕರ ನಾವು 40,000 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೂ ರೆಡಿ ಇದ್ದೀವಿ. ಇದು ಈ ಸರ್ಕಾರ.